ಸಚಿವ ಸಂಪುಟ ವಿಸ್ತರಣೆ ಆಯಿತು. ವಿಸ್ತರಣೆಯಾದ ಬಳಿಕ ಕೆಲವೊಂದಷ್ಟು ಶಾಸಕರು ಅಸಮಾಧಾನಗೊಂಡಿದ್ರು. ಅವರ ಮನವೊಲಿಸೋದಕ್ಕೆ ಇದೀಗ ಡಿಕೆ ಶಿವಕುಮಾರ್ ಕಸರತ್ತುಗಳನ್ನು ಮಾಡ್ತಿದ್ದಾರೆ. ಯಾರಿಗೆಲ್ಲ ಸಚಿವ ಸ್ಥಾನ ಮಿಸ್ ಆಗಿತ್ತು ಅದರಲ್ಲೂ ಕೂಡ ಬಂಡಾಯ ಏಳುವಂತಹ ಚಾನ್ಸಸ್ ಅಥವಾ ಆ ಸಾಧ್ಯತೆಗಳು ಯಾರಲ್ಲಿ ಕಾಣಿಸ್ತಾ ಇತ್ತು, ಆ ರೀತಿಯಾದಂತಹ ಆಕ್ರೋಶವನ್ನ ಯಾರೆಲ್ಲ ಹೊರಗಡೆ ಹಾಕಿದ್ರು ಅವರೆಲ್ಲರನ್ನ ಕೂರಿಸಿ ಮಾತನಾಡೋದಕ್ಕೆ ಇದೀಗ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಪಡ್ತಿದ್ದಾರೆ. ಸಚಿವ ಸ್ಥಾನ ಮಿಸ್, ಬಂಡಾಯ ಶಮನಕ್ಕೆ ಕಸರತ್ತು ನಡೀತಾ ಇದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕೈ ಅತೃಪ್ತ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅಸಮಾಧಾನಿತ ಶಾಸಕರ ಜೊತೆ ಕೈ ನಾಯಕರ ಸಂಧಾನ ಸಭೆ ಆಗ್ತಾ ಇದೆ. ಎಂ ಕೃಷ್ಣಪ್ಪ, ಟಿಬಿ ಜಯಚಂದ್ರ, ಎಚ್.ಕೆ. ಪಾಟೀಲ್, ಅಶೋಕ್ ಪಠಣ್, ಎನ್.ವೈ. ಗೋಪಾಲಕೃಷ್ಣ ಸೇರಿ ಶಾಸಕರ ಜೊತೆ ಸುರ್ಜೇವಾಲಾ, ಸಿಎಂ ಡಿಕೆ ಶಿವಕುಮಾರ್, ಅದೇ ರೀತಿಯಾಗಿ ಬಿಕೆ ಹರಿಪ್ರಸಾದ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಸಂಧಾನ ಸಭೆಯನ್ನ ಮಾಡ್ತಾ ಇರುವಂತದ್ದು. ಅವರೆಲ್ಲರೂ ಕೂಡ ಹೋಗಿದ್ದಾರೆ, ಎಲ್ಲರೂ ಕೂಡ ಮಾತನಾಡಿಸ್ತಾ ಇದ್ದಾರೆ. ಮಾತನಾಡಿಸಿ ಯಾವುದೇ ಕಾರಣಕ್ಕೂ ಕೂಡ ಅಸಮಾಧಾನಗೊಳ್ಬೇಡಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಈಗ ಆಲ್ರೆಡಿ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಒಂದ್ ರೀತಿನಲ್ಲಿ ಅವ್ರಿಗೆ ತಿಳಿ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಇವಾಗ ನಾನು ಸಿಎಂ ಆಗಿದ್ದೀನಿ, ಇದಕ್ಕಾಗಿ ನಾನು ಎಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ಎಷ್ಟು ಕಾದಿದ್ದೀನಿ, ಸಮಯಾವಕಾಶ ಬರುತ್ತೆ, ಅಲ್ಲಿವರೆಗೂ ಕೂಡ ವೇಟ್ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿದ. ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಯಿತು, ವಿಸ್ತರಣೆ ಆದ ಬಳಿಕ ನೂತನ ಸಚಿವರೊಟ್ಟಿಗೆ ಮಾತುಕತೆಯನ್ನ ನಡೆಸಿ ತದನಂತರ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಈ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಶಾಸಕರು ತಮ್ಮ ಅಸಮಾಧಾನವನ್ನ ಹೊರಹಾಕೋದಕ್ಕೆ ಶುರು ಮಾಡ್ಕೊಂಡ್ರು. ಅದರಲ್ಲೂ ಕೂಡ ಬಹಿರಂಗವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ನಾವು ಪಕ್ಷಕ್ಕಾಗಿ ಇಷ್ಟೊಂದು ಕೆಲಸ ಮಾಡಿದ್ರು ಕೂಡ ಹೈಕಮಾಂಡ್ ನಮ್ಮತ್ತ ಮುಖ ಮಾಡ್ಲಿಲ್ಲ, ನಮ್ಗೊಂದು